ನಮಸ್ಕಾರ ಎಲ್ಲರಿಗೂ. ಅವಲಕ್ಕಿ ಮತ್ತು ರವಾನ ಹಾಕಿಬಿಟ್ಟು ಒಂದ್ಸಲ ಕಡ್ಲೆಟ್ನ ಈ ವಿಧಾನದೊಳಗೆ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರ್ತೈತ್ರಿ. ಒಂದ್ಸಲ ನೀವು ಟ್ರೈ ಮಾಡಿದರೆ ಸಾಕ್ರಿ, ಮನೆ ಮಂದಿ ಮತ್ತು ಒಂದ್ಸಲ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಅಷ್ಟೇ ಟೇಸ್ಟಿಯಾಗಿರ್ತೈತ್ರಿ. ಬರೀ ಹಂಗಿದ್ರೆ ಈ ಅವಲಕ್ಕಿ ಮತ್ತು ರವಾನ ಬಳಸಿಬಿಟ್ಟು ಕಡ್ಲೆಟ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲೇ 1 ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ತೊಳೆದ್ಬಿಟ್ಟು ತೊಗೊಂಡ್ರಿ. ನೀವು ಬೇಕಿದ್ರೆ ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ತೊಗೊಳ್ಬೋದು. ಈಗ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಹಾಕ್ಕೊಳತ್ತೇನೆ. ಬಾಂಬೆ ರವೆ ಹಾಕ್ಕೊಂಡನಿ. ನೀವು ಇಲ್ಲಾಂದ್ರೆ ಚಿರೋಟಿ ರವೆನೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ. ಮೊದಲಿಗೆ ಇದನ್ನು ಕೈಯಿಂದ ಈ ರೀತಿ ಲೈಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಆಲ್ರೆಡಿ ನಾವು ಅವಲಕ್ಕಿನ ತೋಯಿಸ್ಬಿಟ್ಟು ತೊಗೊಂಡಿರೋದ್ರಿಂದ ಈ ರೀತಿಯಾಗಿ ಕೈಯಿಂದ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೊಳ್ಬೇಕಾಗ್ತೈತ್ರಿ. ಈಗೇನೈತಲ್ರಿ, ಇದು ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಆಗೈತಿ, ನೋಡ್ತಿರ್ಬೋದು ರೀ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗ್ತೈತ್ರಿ. ಜಾಸ್ತಿ ನೀರು ಹಾಕಬೇಡ್ರಿ, ಸಾಫ್ಟ್ ಆಗ್ತಾವೆ ಕಡ್ಲೆಟ್. ಎಷ್ಟು ಬೇಕಲ್ರಿ ಅಷ್ಟು ಈ ರೀತಿ ಕೈಯಿಂದ ಚಿಮ್ಕಿಸ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕಾಗ್ತೈತ್ರಿ. ಪೂರ್ತಿ ಇದನ್ನು ಎಲ್ಲನೂ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೊಡ್ರಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲ ಕಲಿಸ್ಬಿಟ್ಟು ಇದನ್ನು ಒಂದು 10 ನಿಮಿಷ ಮುಚ್ಚಿ ಇಡಾತಂದ್ರಿ. ಯಾಕಂದ್ರೆ ರವೆ ಸ್ವಲ್ಪ ಸಾಫ್ಟ್ ಆಗಬೇಕು, ಲೈಟಾಗಿ, ಪೂರ್ತಿನೂ ಅಲ್ಲ ರೀ. ಈಗ ನೋಡಿರಿ, ಇದು 10 ನಿಮಿಷ ಆಗೈತಿ. ರವೆ ಸ್ವಲ್ಪ ಇದ್ರೊಳಗೆಲ್ಲನೂ ಅವಲಕ್ಕಿ ಒಳಗೆ ಮಿಕ್ಸ್ ಆಗ್ಬೇಕ್ರಿ, ಅಷ್ಟೇ ರೀ. ಈಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಹಂಗೆ 1 ಇಂಚ್ ಆಗೋಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳತ್ತೀನಿ. 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಳತ್ತೀನಿ ಖಾರಕ್ಕೆ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದ್ಬಿಟ್ಟು ತೊಗೊಂಡಿನಿ. ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಇದ್ರೊಳಗೆ ಕ್ಯಾಬೇಜ್ ಹಾಕ್ಕೊಳ್ಬೋದು ರೀ, ಸ್ವೀಟ್ ಕಾರ್ನ ಹಾಕ್ಕೊಳ್ಬೋದು. ನಾನಿಲ್ಲೇ ಬರೀ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಸ್ವಲ್ಪ ಲೈಟಾಗಿ ಖಾರದ ಪುಡಿನ ಹಾಕ್ಕೊಳ್ಬೋದು ರೀ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡ್ರಿ. ಹಂಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಿದ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಹಾಕೀನಿ. ಕ್ರಿಸ್ಪಿ ಬರೋಕ್ಕಂತ ಹೇಳಿ ಇಲ್ಲೇ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡನಿ. ಈಗ ಇದನ್ನು ನೋಡಿರಿ, ಪೂರ್ತಿಯಾಗಿ ಚೆಂದಂಗೆ ಕಲಿಸ್ಕೊಳ್ಬೇಕಾಗ್ತೈತೆ ರೀ. ಮತ್ತೊಂದು ಸಲ ಉಪ್ಪನ್ನ ಒಂದು ಸಲ ನೀವು ಟೇಸ್ಟ್ ಮಾಡಿಕೊಡ್ರಿ, ಎಷ್ಟು ಬೇಕಂತ ಹೇಳಿ ನೋಡಿ ಹಾಕ್ಕೊಳ್ಬೇಕಾಗ್ತೈತಿ. ಈಗ ಇದನ್ನೆಲ್ಲನೂ ಪೂರ್ತಿ ಮತ್ತೊಮ್ಮೆ ಕನಕ ಯಾವ ರೀತಿ ಕಲಿಸ್ಕೊಳ್ತೀವಲ್ಲ ರೀ, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈಗ ನೋಡಿರಿ, ಇದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡೇ ಜಾಸ್ತಿ ನೀರು ಹಾಕಿ ಸಾಫ್ಟ್ ಮಾಡಿದ್ರೆ ಎಣ್ಣೆ ಕುಡಿತಾವ್ರಿ. ಎಣ್ಣೆ ಒಳಗೆ ಹಾಕಿದ ತಕ್ಷಣ ಈಗ ಇದನ್ನು ನೋಡಿರಿ, ನಮ್ಗೆ ಕಡ್ಲೆಟ್ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಒಳಗೆ ಮತ್ತು ಯಾವ ಸೈಜ್ ಬೇಕಲ್ರಿ ಆ ಸೈಜ್ನ ಇದು ಕನಕನ ತೊಗೊಂಡ್ಬಿಟ್ಟು ಕಡ್ಲೆಟ್ನ ಮಾಡ್ಕೊಳ್ಬೇಕಾಗ್ತೈತೆ. ನಾನಿಲ್ಲಿ ರೌಂಡ್ ಶೇಪ್ ಒಳಗೆ ಮಾಡ್ಕೊಳತ್ತೀನಿ. ನೀವು ಬೇಕಿದ್ರೆ ಸ್ಕ್ವೇರ್ ಆಗಿ ಮಾಡ್ಕೊಳ್ಬೋದು. ನೀವು ಇದು ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಬ್ರೆಡ್ ಕ್ರಮ್ಸ ಹಚ್ಕೊಳ್ಬೋದು ರೀ ಮೇಲೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬ್ರೆಡ್ ಕ್ರಮ್ಸ ಹಾಕ್ಕೊಳತ್ತಿಲ್ಲ. ಈ ರೀತಿಯಾಗಿ ಉಳಿದಿರೋದನ್ನು ನಾನು ಕಡ್ಲೆಟ್ನ ರೆಡಿ ಮಾಡಿ ಇಟ್ಕೊಳ್ತೇನೆ ರೀ. ಈ ರೀತಿಯಾಗಿ ಒಮ್ಮೆ ಮಾಡಿಟ್ರೆ ಸಾಕ್ರಿ. ಡೀಪ್ ಫ್ರೈ ಮಾಡ್ಕೊಳಕ್ಕೆ ಅಥವಾ ಶಾಲೋ ಫ್ರೈ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ನಾನಿಲ್ಲೇ ಡೀಪ್ ಫ್ರೈ ಮಾಡ್ಕೊಳತ್ತೀನಿ. ನೋಡಿರಿ, ಇದೆಲ್ಲನೂ ಪೂರ್ತಿಯಾಗಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡನಿ. ಹಂಗೆ ಈ ಕಡೆ ಸೈಡ್ ಒಂದು ಕಡಾಯಿ ಒಳಗೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟೇನಿ ರೀ. ಎಣ್ಣೆ ಕಾದ್ಮೇಲೆ ಇದನ್ನು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈನೂ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಒಂದು ಸಲ ಇದನ್ನು ನೀವು ಮಾಡ್ಕೊಂಡು ನೋಡಿರಿ, ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತಾವ್ರಿ. ಸಣ್ಣವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಹಂಗನೂ ತಿನ್ಬೋದು ಅಥವಾ ಸಾಸ್ ಜೊತೆ ತಿನ್ಕೊಳ್ಬೋದು ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಡೀಪ್ ಫ್ರೈ ಆಗ್ಯಾವ. ಇದನ್ನು ಪೂರ್ತಿಯಾಗಿ ಆ ಕಡೆ ಈ ಕಡೆ ಎಲ್ಲನೂ ಚಲೋ ತಂಗ ಫ್ರೈ ಮಾಡಿಕೊಂಡು ತಕ್ಕೊಳ್ಬೇಕಾಗ್ತೈತೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ನೀವು ಒಂದು ಸಲ ಇದನ್ನು ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ. ಇದೇ ರೀತಿಯಾಗಿ ನಮ್ಮ ವಿಡಿಯೋಗಳನ್ನ ಎಲ್ಲನೂ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಇದು ಫಸ್ಟಿಗೆ ಹಾಕಿರೋಂಥ ಬ್ಯಾಚ್ ಏನಿತ್ತಲ್ಲ ರೀ, ಅದು ಡೀಪ್ ಫ್ರೈ ಮಾಡಿ ತಕ್ಕೊಂಡನಿ. ಉಳಿದಿರೋಂಥದ್ದನ್ನು ಸೇಮ್ ಇದೇ ರೀತಿನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಎಲ್ಲನೂ ಫ್ರೈ ಮಾಡಿಕೊಡ್ರಿ. ಹೈ ಫ್ಲೇಮ್ ಒಳಗೆ ಇಟ್ಟರೆ ಮೇಲಷ್ಟೇ ಕ್ರಿಸ್ಪಿ ಆಗ್ತಾವೆ, ಒಳಗಡೆ ಎಲ್ಲ ಸ್ವಲ್ಪ ಹಸಿ ಇರ್ತೈತಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಬ್ಯಾಚ್ ಫ್ರೈ ಆಗಿ ರೆಡಿ ಆಗೈತೆ ರೀ. ಇದನ್ನು ನೀವು ಬೆಳಗ್ಗೆ ತಿಂಡಿಗೂ ತಿನ್ಬೋದು ರೀ, ಇಲ್ಲ ಸಂಜೆ ಮುಂದೆ ಸ್ನ್ಯಾಕ್ಸ್ ರೀತಿಯೂ ತಿನ್ಬೋದು ರೀ.
ಐ ಹೋಪ್ ಸೊ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.